ಇತ್ತೀಚೆಗೆ ಸದಾ ಒಂದಿಲ್ಲೊಂದು ವಿಚಾರದಲ್ಲಿ ಸುದ್ದಿಯಲ್ಲಿರುತ್ತೆ ನಮ್ಮ ಮೆಟ್ರೋ. ಈಗ ನಮ್ಮ ಮೆಟ್ರೋ ರೈಲಿನಲ್ಲಿ ತಾರತಮ್ಯ ಎಸಗಿರ್ತಕ್ಕಂಥ ಒಂದು ಸುದ್ದಿ ಬರ್ತಾ ಇದೆ. ನಮ್ಮ ಮೆಟ್ರೋದಲ್ಲಿ ರೈತನಿಗೆ ಅವಮಾನ ಮಾಡಲಾಗಿದೆ. ನಮ್ಮ ಮೆಟ್ರೋ ಸಿಬ್ಬಂದಿ ಮಾನವೀಯತೆಯನ್ನು ಮರೆತಂತೆ ಭಾಸವಾಗ್ತಾ ಇದೆ. ಟಿಪ್ ಟಾಪ್ ಡ್ರೆಸ್ ಹಾಕಿದ್ರೆ ಮಾತ್ರ ಒಳಗಡೆ ಬಿಡದ, ಬಟ್ಟೆ ಕ್ಲೀನ್ ಇಲ್ಲ ಅಂತ ಮೆಟ್ರೋ ಒಳಗಡೆ ಬಿಟ್ಟಿಲ್ವಂತೆ ಸಿಬ್ಬಂದಿ. ಸಹ ಪ್ರಯಾಣಿಕರು ಈ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ. ಆ ಥರ ಏನು ರೂಲ್ಸ್ ಇಲ್ವಲ್ಲ, ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅಂತ ಒಳಗೆ ಬಿಡ್ತಿಲ್ಲ ಅಂತ ಆಕ್ರೋಶವಂತೆ. ಏನು ಹಾಗಾದರೆ ನಮ್ಮ ಮೆಟ್ರೋ ಬರೀ VIP ಗಳಿಗೆ ಮಾತ್ರನ, ಟಿಪ್ ಟಾಪ್ ಆಗಿ ಡ್ರೆಸ್ ಹಾಕ್ಕೊಂಡಿದ್ರೆ ಮಾತ್ರನ? ಈ ತಾರತಮ್ಯವನ್ನು ಈಗ ಟ್ವಿಟರ್ನಲ್ಲಿ ವಿಡಿಯೋ ಶೇರ್ ಮಾಡಿದ್ದಾರೆ. ಯಾರೋ ಪಾಪ ಬೇರೆ ಊರಿಂದ ಬಂದಿದ್ದಾರೆ, ರೈತರೋ ಯಾರೋ ಒಬ್ರು ಬಂದಿದ್ದಾರೆ, ಅವ್ರ ಬಟ್ಟೆ ಮಾಸಿದೆ, ಆದರೆ ಅವ್ನು ಒಳಗೆ ಬಿಟ್ಟಿಲ್ಲ, ಸಿಬ್ಬಂದಿ ಒಳಗೆ ಬಿಡಲ್ಲ ಅಂತ. ಮೊದಲು ಅವ್ರು ಯಾರು ಏನು ಅಂತ ವಿಚಾರಿಸಬೇಕಾಗಿತ್ತಲ್ಲ. ಇವರು ಬಂದಿದೀವಿ, ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ, ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ. ಅಲ್ಲಿ ಸರ್ ನೋಡಿ ಬಟ್ಟೆ ಇದು. ಅವ್ರು ರೈತರವ್ರು ನೀವು ಯಾರಿಗೆ ಮಾಡ್ತೀರೋ ಮಾಡಿ. ಅಲ್ಲ, ಇದು ಬೇರೆಯವ್ರಿಗೆ ಅಸಹ್ಯ ಆಗುತ್ತಂತೆ. ಅಲ್ಲ, ಬೇರೆ ಇದು VIP ಟ್ರಾನ್ಸ್ಪೋರ್ಟ್ ಇದು. ಟಿಕೆಟ್ ಇದೆ, ಎಲ್ಲ ಇದೆ ಅವ್ರದ್ದು. ಅವ್ರನ್ನ ಯಾಕೆ ಒಳಗ್ ಬಿಡಲ್ಲ? ಆತರ ಬೋರ್ಡ್ ಇದಂತೆ, ಗಲೀಜ್ ಗಟ್ಟೆ ಹಾಕೊಂಡ್ರಿಗೆ ಬಿಡಲ್ಲ ಅಂತ. ಎಲ್ಲಿ ತೋರ್ಸು ಅಂದೆ ಬೋರ್ಡ್. ದುಡ್ಡಿಲ್ಲ ಹಾಕೊಂಡಿದಾರ ಅವರು. ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ, ನನಗೆ ಫ್ರೀ ಬಿಡ್ತಾರಾ? ನಂದು ಹೆಂಗಿದ್ ನೋಡಿ, ಲಕ್ಕ ಲಕ್ಕ ಉಳಿದ್, ನನಗ್ ಬಿಡ್ತಾರಾ ಫ್ರೀಯಾಗಿ? ಏನಾರ ಇದ್ರೆ ತೆಗೆದು ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ಮಾರ್ನಿಂಗ್ ಮಾಡಿದ್ದಾರೆ ಸರ್, ಆಗಲ್ಲ ಸರ್. ಪಾಪ ಅವರು ಗಲೀಜ್ ಇರ್ಲಿ, ರೈತರವ್ರು ಪಾಪ ಅವ್ರಿಗೆ ಏನ್ ಗೊತ್ತಾಗತ್ತೆ ಹೇಳಿ ನೀವು? ಗಲೀಜ್ ಅಂತ ನೀವು ಹೇಳಿ, ವಿಚಾರ ಮಾಡಿ. ಹಳ್ಳಿಯವರು ಅವರು ಅಷ್ಟೊತ್ತು ನಮಗೆ ಕಾಯಕ್ಕಾಗಲ್ಲ, ನಾವು ಹೋಗ್ಬೇಕು. ಆಲ್ರೆಡಿ ಬಂದ್ 15 ನಿಮಿಷ ಆಯ್ತು ಇಲ್ಲಿ. ಏನಾರ ಪ್ರಾಬ್ಲಮ್ ಇರೋ ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ನಾನು ಅಗ್ರಿ ಆಗ್ತೇನೆ ಸರ್, ಅದಕ್ಕೆ ನಾನು ಅಗ್ರಿ ಆಗ್ತೇನೆ. ಬಟ್ ನೀವು ಗಲೀಜಿದೆ ಅಂತಂದ್ರೆ ಬಿಡಬಾರ್ದು. ಆ ತರ ನಿಮ್ಗೆ ತಪ್ಪಾಗುತ್ತೆ. ಅದ್ ಹೆಂಗಿದೆ ಹೇಳಿ ರೂಲ್ಸ್? ಎಲ್ಲಿದೆ ಗಲೀಜ್ ಬಟ್ಟೆಗೆ ಬಿಡಲ್ಲ ಅಂತ? ಬೋರ್ಡ್ ಹಾಕಿದ್ರ ಈ ತರ ಗಲೀಜಿದೆ ನಾವು ಬಿಡ. ಹಂಗಿದ್ರೆ ಸರಿ, ನಾನು ಹೊಸ ಪಂಚೆ ಕುಡಿಸಿ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ. ಆ ತರ ಬಿಡಬಾರ್ದು, ನಾನು ಮಾಡಬಾರ್ದು. ನಡೀರಿ, ಚಲೋ ಭಯ್ಯ, ಚಲೋ ಅಂದರ್ ಚಲೋ. ಮೊದಲು ಮೆಟ್ರೋ ಸಿಬ್ಬಂದಿ ಬೇಷರತ್ತಾಗಿ ಆ ರೈತರ ಕ್ಷಮೆ ಕೇಳಿ, ಗೌರವಪೂರ್ವಕವಾಗಿ ನಡೆಸ್ಕೊಳ್ಳಿ ಅವರನ್ನು. ಅದರ್ವೈಸ್ ರೈತರಿಲ್ಲದೆ ನೀವಿಲ್ಲ. ಬಟ್ಟೆ ಗಲೀಜಾಗಿದ್ದರೆ ಮೆಟ್ರೋದ ಒಳಕ್ಕೆ ಬಿಡಬಾರ್ದು ಅಂತ ಎಲ್ಲೂ ರೂಲ್ಸ್ ಇಲ್ಲ. ರೈತರವರು ಏನೋ ಊರಿಂದ ಏನೋ ತರಕಾರಿನೋ ಏನೋ ಬೆಳ್ಕೊಂಡು ತಂದಿರ್ತಾರೆ, ಹತ್ತಿರ ಆಗುತ್ತೆ ಅಂತ ಮೆಟ್ರೋಗೆ ಬಂದಿದ್ದಾರೆ, ಅಂಥವ್ರನ್ನ ದೂರ ಕಳಿಸ್ತೀನಿ ಅಂದರೆ ಏನು ರೀ ಅರ್ಥ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡೆಯೋಣ. ರಾಘು, ಕೊನೆಗೂ ಆ ರೈತರಿಗೆ ಮೆಟ್ರೋ ಪ್ರಯಾಣದ ಭಾಗ್ಯ ಸಿಗ್ತಾ ಇಲ್ವಾ? ಅರವಿಂದ, ಆ ಸಹ ಪ್ರಯಾಣಿಕ ಏನಿರ್ತಾರೆ ಅವರು ಅಲ್ಲಿನ ಸಿಬ್ಬಂದಿಯ ಜೊತೆಗೆ ದೊಡ್ಡ ಮಟ್ಟದ ಗಲಾಟೆಯನ್ನ ಮಾಡಿ ಅವರ ವಿರುದ್ಧ ಹೋರಾಟವನ್ನ ಮಾಡಿ ಕೊನೆಗೆ ಪ್ರಯಾಣಿಕನನ್ನ ಅಂದ್ರೆ ಆ ರೈತರನ್ನ ಕರ್ಕೊಂಡು ಹೋಗುವಂತದ್ರಲ್ಲಿ ಯಶಸ್ವಿ ಆಗ್ತಾರೆ. ಬಟ್ ಆದ್ರೆ ಆ ರೈತನ ವಿಚಾರದಲ್ಲಿ ನಡ್ಕೊಂಡಂತಹ ರೀತಿ ಅಂದ್ರೆ BMRCL ಸಿಬ್ಬಂದಿ ನಡ್ಕೊಂಡಂತಹ ರೀತಿ ಇದೆಯಲ್ಲ, ಅದು ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಈಗ ಸದ್ಯ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ಘಟನೆ 2 ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಕೊನೆಗೂ ರೈಲ್ನಲ್ಲಿ ಆತನನ್ನು ಪ್ರಯಾಣ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಆದರೆ ನಾನು ಆಗಲೇ ಹೇಳಿದಂತೆ ಒಬ್ಬ ಭಾರತೀಯ ಪ್ರಜೆ, ಹಿರಿಯ ನಾಗರಿಕರು, ಸೀನಿಯರ್ ಸಿಟಿಸನ್ ಅವರು, ಅವ್ರನ್ನ ಗೌರವಪೂರ್ವಕವಾಗಿ ಕ್ಷಮೆ ಕೇಳಿ ಕರ್ಕೊಂಡು ಹೋಗಿ ಒಳಗಡೆಗೆ. ಈ ಥರದ ಅವತಾರಗಳೆಲ್ಲ ಮಾಡಿದ್ರೆ ಬೆಂಗಳೂರಲ್ಲಿ ಬದುಕಕ್ಕಾಗಲ್ಲ. ಈ ಮೆಟ್ರೋ ಸಿಬ್ಬಂದಿಗಳು ಹೆಂಗೆ ಅಂತಂದರೆ ನಾವೇನೋ ಫ್ಲೈಟ್ ಸರ್ವಿಸ್ ಕೊಡ್ತಾ ಇದೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಗಂಟೆ ವಾರಕ್ಕೆ 4 ಸರ್ತ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಪೀಕ್ ಅವರ್ನಲ್ಲಿ ನಿಲ್ಲಿಸ್ತೀರಾ? ಇದ್ರ ಬಗ್ಗೆ ಅವತಾರ ಆಡ್ತೀರಾ? ಗಲೀಜ್ ಬಟ್ಟೆಗೆ ಬಿಡಲ್ಲ ಅಂತ ಹಂಗಿದ್ರೆ ಸರಿ, ನಾನು ಹೊಸ ಪಂಚೆ ಕುಡಿಸಿ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ. ನಡೀರಿ, ಚಲೋ ಭಯ್ಯ, ಚಲೋ ಅಂದರ್ ಚಲೋ. ಬಂದಿದೀವಿ, ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ, ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ. ಅಲ್ಲಿ ಸರ್ ನೋಡಿ ಬಟ್ಟೆ ಇದು. ಅವ್ರು ರೈತರವ್ರು
ರೈತರವ್ರು ನೀವು ಯಾರಿಗೆ ಮಾಡ್ತೀರೋ ಮಾಡಿ. ಅವ್ರು VIP ನಾ ಅವ್ರು? ಹಾ ಅಲ್ಲ ಇದು ಬೇರೆಯವ್ರಿಗೆ ಅಸಹ್ಯ ಆಗುತ್ತಂತೆ. ಅಲ್ಲ ಬೇರೆ ಇದು VIP ಟ್ರಾನ್ಸ್ಪೋರ್ಟ್ ಇದು. ದುಡ್ಡು ಕೊಡಲ್ಲ, ಹಂಗೆ ಹೋಗ್ತೀವಿ. ಹಾ ಅವ್ರ ಟಿಕೆಟ್ ಇದೆ ಎಲ್ಲ ಇದೆ ಅವ್ರದ್ದು. ಹಾ ಅವ್ರನ್ನ ಯಾಕೆ ಒಳಗ್ ಬಿಡಲ್ಲ? ಕರೆಕ್ಟ್ ಬಿಡಿ ಸರ್, ಹಂಗೆ ಮಾಡ್ತೀರಾ? ಹಾ ಆತರ ಬೋರ್ಡ್ ಇದಂತೆ, ಗಲೀಜ್ ಗಟ್ಟೆ ಹಾಕೊಂಡಿರಿಗೆ ಬಿಡಲ್ಲ ಅಂತ. ಎಲ್ಲಿ ತೋರ್ಸು ಅಂತೆ ಬೋರ್ಡ್. ಗಲೀಜ್ ಬಟ್ಟೆ ಅಂತಂದ್ರೆ ಪಾಪ ಅವ್ರು ರೈತರ ಗಲೀಜ್ ದುಡ್ಡಿಲ್ಲ ಹಾಕೊಂಡಿದಾರ ಅವರು. ಹೆಂಗ್ ಸರ್ ಮಾಡ್ಬಾರ್ದು. ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ, ನನಗೆ ಫ್ರೀ ಬಿಡ್ತಾರಾ? ನಂದು ಹೆಂಗಿದ್ ನೋಡಿ, ಲಕ್ಕ ಉಳಿದ್, ನನಗೆ ಬಿಡ್ತಾರಾ ಫ್ರೀ ಆಗಿ? ಬಿಡಿ ಸರ್ ಬಿಡಿ. ಅವ್ರ ಹತ್ರ ಏನಾರ ಇದ್ರೆ ನೋಡಿ ಸರ್, ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ಅವ್ರ ಹತ್ರ ಏನಾರ ಇದ್ರೆ ನೀವು ಇದು ಮಾಡ್ಬೋದು. ಹಾ ಏನಾರ ಇದ್ರೆ ತೆಗೆದು ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ವಾರ್ನಿಂಗ್ ಮಾಡಿದ್ದಾರೆ ಸರ್. ಆಗಲ್ಲ ಸರ್. ಆಗಲ್ಲ.